ಮದ್ದೂರು ತಾಲೂಕು ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಸುಮಾರು 4 ಗ್ರಾಮ ಪಂಚಾಯಿತಿಗಳನ್ನ ಅಂದ್ರೆ ನಗರಸಭೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿರೋದಕ್ಕೆ ಈಗ ಸಾಕಷ್ಟು ಗ್ರಾಮಸ್ಥರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ ಡಿ ಸಿ ತಮ್ಮೋಡೂರು ಕೂಡ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದಿರುವಂಥದ್ದು ದೃಶ್ಯದಲ್ಲಿ ಕೂಡ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ. ಅಂದ್ರೆ ಗ್ರಾಮಸ್ಥರ ಸಮಸ್ಯೆಯನ್ನು ಆಲಿಸಲಿಕ್ಕೆ ಸ್ವತಃ ಡಿ ಸಿ ತಮ್ಮಣ್ಣವರೇ ಒಂದು ಪ್ರತಿಭಟನೆ ನಡೆಯುವಂತಹ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ದೃಶ್ಯದಲ್ಲಿ ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು. ಕಳೆದ 73 ದಿನಗಳಿಂದ ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂಭಾಗ ಟೆಂಟ್ ಅನ್ನ ಹಾಕಿ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಸೇರ್ಕೊಂಡು ಬೃಹತ್ ಪ್ರತಿಭಟನೆ ಸತ್ಯಾಗ್ರಹನೂ ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಗ್ರಾಮಸ್ಥರ ಒಂದಷ್ಟು ಸಮಸ್ಯೆಗಳನ್ನ ಆಲಿಸ್ಲಿಕ್ಕೆ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಬರ್ತಾ ಇಲ್ಲ, ಬಹಳ ಮುಖ್ಯವಾಗಿ ಶಾಸಕರು ಆಲಿಸ್ಲಿಕ್ಕೆ ಬರ್ತಾ ಇಲ್ಲ ಸಮಸ್ಯೆಗಳನ್ನ ಅಂತ ಒಂದಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಿದ್ರು. ಆದರೆ ಈ ಒಂದು ಪ್ರತಿಭಟನಾ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಡಿ ಸಿ ತಮ್ಮಣ್ಣವರು ಕೂಡ ಭಾಗವಹಿಸಿದ್ದಾರೆ. ಈಗಾಗಲೇ ಏನು ಒಂದಷ್ಟು ನೊಂದಿರುವಂತಹ ಗ್ರಾಮಸ್ಥರ ಸಮಸ್ಯೆಗಳನ್ನ ಆಲಿಸ್ಲಿಕ್ಕೆ ಸ್ವತಃ ಡಿ ಸಿ ತಮ್ಮಣ್ಣವರು ಬಂದಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡೋಣ. ಸರ್, ಕಳೆದ 73 ದಿನಗಳಿಂದ ಬೃಹತ್ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ನಮಗೆ ನಗರಸಭೆ ಬೇಡವೇ ಬೇಡ ಅಂತ ಹೇಳಿ ಕುಳಿತುಕೊಂಡು ಪ್ರತಿಭಟನೆ ಮಾಡ್ತಿರುವಂತ ನಿಮ್ ಗಮನಕ್ಕೂ ಕೂಡ ಬಂದಿದೆ. ಪ್ರತಿಭಟನಾ ಸ್ಥಳಕ್ಕೆ ನೀವು ಕೂಡ ಬಂದಿದ್ದೀರಿ, ಆಗಮಿಸಿದ್ರಿ, ಏನ್ ಹೇಳಿಕ್ ಬಯಸ್ತೀರಿ? ಏನಿಲ್ಲ, ಒಂದು ಸಂತೋಷ ಅಂತ ಅಂದ್ರೆ ಏನು ಅಂತ ಅಂದರೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಕೊಡದಂತೆ ನಮ್ಮ ಗೊರವನಹಳ್ಳಿ ಗೆಜ್ಲಿಗೆರೆ ಗ್ರಾಮಸ್ಥರು ಕಳೆದ ಇಲ್ಲಿ 73 ದಿವಸದಿಂದ ಅಲ್ಲಿ ಹೆಚ್ಚು ಕಡಿಮೆ 100 ದಿವಸದ ಹತ್ತತ್ರ ಬಂತು ಗೆಜ್ಲಿಗೆರೆ. ಅದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಆದರೂ ಕೂಡ ಸರ್ಕಾರ ಕಣ್ತೆರೆದಿಲ್ಲ. ಶಾಸಕರಾದವರು ಒಂದು ಕ್ಷೇತ್ರದಲ್ಲಿ ಎಲ್ಲರೂ ನನ್ನವರೇ ಅಂತ ನನಗೆ ಓಟ್ ಕೊಟ್ಟಿದ್ದಾರೆ ಅಂತ ಭಾವಿಸೋಕ್ಕಾಗೋದಿಲ್ಲ. 4-6 ಪಕ್ಷಗಳಿರ್ತದೆ. 4-6 ಪಕ್ಷಗಳಿಗೆ ಒಂದು ಅವರ ಅದೇ ಆದಂಥ ಅಭಿಪ್ರಾಯಗಳನ್ನ ಇಟ್ಕೊಂಡಿರೋರು ಇರ್ತಾರೆ, ಜನ ಇರ್ತಾರೆ, ಮತದಾರರು ಇರ್ತಾರೆ. ಅದರಿಂದ ಒಂದು ಕ್ಷೇತ್ರದ ಶಾಸಕರಾದ ಮೇಲೆ ಅವರು ಎಲ್ಲ ಜನಕ್ಕೂ ಕೂಡ ಎಲ್ಲ ಮತದಾರರಿಗೂ ಸೇರಿದಂಥವ್ರು. ಇಂಥ ಸಂದರ್ಭದಲ್ಲಿ ಬಂದು ಅವ್ರ ಕಷ್ಟ ಸುಖ ವಿಚಾರಿಸಿ ಅವ್ರ ಕೈಲಿ ಅದು ಆಗೋದಿಲ್ವೋ ಅದನ್ನು ತಿಳಿ ಹೇಳಿ ಅದನ್ನು ಸಮನ ಮಾಡುವಂಥದ್ದು ಅವ್ರ ಕರ್ತವ್ಯ. ಆದರೆ ಅದು ಮಾಡಿಲ್ಲ. ಅದು ಒಂದು ಸರ್ಕಾರನೂ ಕೂಡ ಈ ದೇಶದಲ್ಲಿ ಕಾಣ್ತಾಯಿರಲಿಲ್ಲ. ಅದರಿಂದ ಈ ಸರ್ಕಾರನೂ ಇಂಥ ಒಂದು ಈ ದುರಾಡಳಿತದ ಸರ್ಕಾರದಲ್ಲಿ ಇಂಥ ಪ್ರತಿಭಟನೆಗೆ ಅವಕಾಶ ಕೊಟ್ಟಿರೋದು ಸರ್ಕಾರವೂ ಕಾರಣ ಅಂತೇಳಿ ನಾನು ಭಾವಿಸ್ತೀನಿ. ಅದರಿಂದ ಇವಾಗಲಾದರೂ ಹೊಸ ವರ್ಷದಲ್ಲಿ ನೋಡಿ, ಈ ನನ್ನ ತಾಯಿಂದಿರು ಅಕ್ಕ ತಂಗಿಯರೆಲ್ಲರೂ ಕೂಡ ಇಷ್ಟೊಂದು ಜನ ಮಹಿಳೆಯರು, ಪುರುಷರಿಗಿಂತ ಮಹಿಳೆಯರೇ ಜಾಸ್ತಿ ಇದ್ದಾರೆ. ಅವರಲ್ಲಿರ್ತಕ್ಕಂಥ ಕಿಚ್ಚು ಅದು ಅವ್ರಿಗಾದ್ರೂ ಬೆಲೆ ಕೊಡಬೇಕಲ್ವ. ಯಾವತ್ತೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟೊಂದು ಮಹಿಳೆಯರು ಒಂದು ಈ ಹೋರಾಟಕ್ಕೆ ಇಳಿದದ್ದು ಭಾಳ ಅಪರೂಪ. ನಮ್ಮಲ್ಲಿ ಮನೆಯಿಂದ ಹೊರಗಡೆನೇ ಬರದೇ ಇದ್ದಂಥವ್ರು ಇವತ್ತು ಕಳೆದ 73 ದಿವಸದಿಂದ ಇದೇ ರೀತಿ ಕುಳಿತು ಧರಣ ಮಾಡಬೇಕು ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ನಾವು ಅವರ ಭಾವನೆಗಳಿಗೆ ಬೆಲೆ ಕೊಡಬೇಕು. ಅದು ನಮ್ಮ ಈ ರಾಜಕಾರಣ ಆದಂಥವ್ರಿಗೆ ಕರ್ತವ್ಯ. ಅದು ಇದರಲ್ಲಿ ಹಠ ಮಾಡೋದ್ರೆ ಏನಿದೆ, ಅದರಿಂದ ಸಾಧಿಸೋದು ಏನಿದೆ, ಅದರಿಂದ ಆಗುವ ಅನುಕೂಲ ಏನಿದೆ ಅವರಿಗೆ, ಇದೆಲ್ಲ ಯೋಚನೆ ಮಾಡಬೇಕಲ್ವೇ. ಅದರಿಂದ ನಾನು ಕೂಡ ಇವರೆಲ್ಲರ ಪರವಾಗಿ ನಾನು ವಿನಯವಾಗಿ ಸಂಬಂಧಪಟ್ಟ ಶಾಸಕರಲ್ಲಿ ಮನವಿ ಮಾಡೋದೇನು ಅಂತಾದರೆ ಇವಾಗಲಾದ್ರೂ ಕೂಡ ಕಾಣ್ತಾ ಇರೋದು ಬಂದು ಇವ್ರ ಜೊತೆ ಮಾತನಾಡಿ, ನಿರತರ ಜೊತೆ ಮಾತನಾಡಿ ಅವ್ರ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸೋದು ಸೂಕ್ತ ಅಂತೇಳಿ ನಾನು ಭಾವಿಸ್ತೀನಿ. ಓಕೆ ಸರ್, ನೀವಿನ್ನ ಮಾಜಿ ಸಚಿವರಾಗಿರುವಂಥವ್ರು ಇಲ್ಲಿ ಸತ್ಯಾಗ್ರಹ ಧರಣಿ ಮಾಡುವ ಸಂದರ್ಭದಲ್ಲೇ ಮಹಿಳೆಯರಿಗೆ ದೌರ್ಜನ್ಯ ಮಾಡಿದ್ರು, ಇಲ್ಲಿದ್ದಂತಹ ಕಡತಗಳನ್ನ ತೆಗೆದುಕೊಂಡು ಹೋದ್ರು ಅನ್ನುವಂಥ ಒಂದಷ್ಟು ಬಲವಾದ ಆರೋಪಗಳನ್ನು ಗ್ರಾಮಸ್ಥರು ಮಾಡುವಂಥದ್ದು. ಪೊಲೀಸ್ ರಾಜ್ ಆಗಿಬಿಟ್ಟಿದೆ ಬಿಡಿ. ಈ ಸರ್ಕಾರದಲ್ಲಿ ಏನಾಗಿದೆ ಅಂತ ಅಂದರೆ ಹಿಂದೆ ಯಾವ ಕಾಲದಲ್ಲೂ ನಾನು 25 ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ದುರಾಡಳಿತವನ್ನು ನಾವು ನೋಡಿರಲಿಲ್ಲ. ಈ ಶಾಸಕರು ಕರೆದ ಕೂಡಲೇ ಈ ಪೊಲೀಸ್ ನಾಯಿಗಳಿಗೆ ಓಡಿ ಬರುವಂಥದ್ದು ಈ ಪೊಲೀಸ್ ಇಲಾಖೆ ಇದೆಯಲ್ಲ, ಈ ಪೊಲೀಸ್ ಇಲಾಖೆಗೆ ಧಿಕ್ಕಾರ. ಮೊದಲು ಯಾವುದೇ ಒಬ್ಬ ಸಾರ್ವಜನಿಕ ವ್ಯವಸ್ಥೆಗೆ ಇಷ್ಟೊಂದು ಪ್ರೋತ್ಸಾಹವನ್ನು ಕೊಡಬಾರ್ದು. ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡುವಂಥವರು ಪೊಲೀಸ್ನವರು. ನಮ್ಮ ಕಾಲದಲ್ಲೂ ಇದು ಮಾಡಿದೆ. 25 ವರ್ಷದಲ್ಲಿ ನಾನು ಒಂದು ದಿವಸ ಪೊಲೀಸು ಮೆಟ್ಲು ಹತ್ತದು ಬಿಟ್ಟರೆ 25 ವರ್ಷದಲ್ಲಿ ನಾನು ಒಂದು ದಿವಸ ಬಿಟ್ಟರೆ ಇನ್ನು ಯಾವತ್ತೂ ಕೂಡ ಪೊಲೀಸ್ ಮೆಟ್ಲು ಹತ್ತಿಲ್ಲ. ನಾವು ಆ ರೀತಿಯೇ ಕೆಲಸ ಮಾಡ್ಕೊಂಡು ಬಂದಂಥವ್ರು. ಇವತ್ತೇನಿಲ್ಲ, ಪೊಲೀಸ್ ರಾಜ್ಯ ಆಗಿಬಿಟ್ಟಿದೆ ಇಲ್ಲಿ. ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಶಾಸಕರ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಶಾಸಕರು ಎಲ್ಲಿದ್ದಾರೆ ಅವ್ರು ಹೇಳಿದಾಗೆ ಪೊಲೀಸ್ನವ್ರು ಕೇಳಬೇಕು, ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಓಕೆ ಸರ್, ಇನ್ನು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಕೇಂದ್ರ ಸಚಿವರು ಇರುವಂಥವ್ರು, ಅವ್ರ ಗಮನಕ್ಕೆ ಏನಾದರೂ ಈ ಒಂದು ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಇದ್ದೀರಾ? ನೀವು ಏನಾದರೂ ಲೆಟರ್ಗಳನ್ನು ಕೊಡುವಂಥದ್ದು ಇದೆಯಾ ಅಥವಾ ಹೇಗೆ? ಬಂದಿದ್ದಾರೆ ಅವರು, ಬಂದು ಗೆಜ್ಲಿಗೆರೆನಲ್ಲಿ ಧರಣಿ ನಮ್ಮ ಮಾತನಾಡಿಸಿ ಹೋಗಿದ್ದಾರೆ.
ಅದರಿಂದ ಅವ್ರಿಗೂ ಕೂಡ ಕಣಕ ಇದೆ. ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದಾರೆ. ನೀವು ಆದಷ್ಟು ಬೇಗ ನೀವು ಇದನ್ನು ಬಗೆಹರಿಸಿ ಅಂತ ಮುಖ್ಯಮಂತ್ರಿಗೇ ಪತ್ರ ಬರೆದಿದ್ದಾರೆ. ಆದರೂ ಕೂಡ ಇಲ್ಲಿವರೆಗೂ ಏನು ಮುಖ್ಯಮಂತ್ರಿಗಳಿಂದ ಉತ್ತರ ಬಂದಿಲ್ಲ. ಧನ್ಯವಾದಗಳು ಸರ್. ಹೌದು. ತಾಯಿಮೋರೆ, ನೀವು ಕೂಡ ಭಾಗವಹಿಸಿದಿರಿ 73 ದಿನದಿಂದ. ಗ್ರಾಮ ಪಂಚಾಯತಿ ಯಾಕೆ ಬೇಕು, ನಗರಸಭೆ ಯಾಕೆ ಬೇಡ? ನಮಗೆ ನಗರಸಭೆ ಬೇಡ, ನಮಗೆ ಪಂಚಾಯತಿ ಬೇಕು. ನಮಗೆ ಅಧಿಕಾರದವರು ಕಾರ್ಯಕರ್ತರೆಲ್ಲ ಇಲ್ಲೇ, ನಮ್ಮ ಜನಗಳು ಎಲ್ಲ ಇಲ್ಲೇ ಇದ್ದಾರೆ. ಈ ಕೆಲವರು ಲಾರಿಗಳಲ್ಲಿ ಇದರಲ್ಲಿ ದುಡ್ಡು ಕೊಟ್ಟು ತುಂಬ್ಕೊಯ್ತಾರೆ. ನಾವು ದುಡ್ಡಿಲ್ಲ, ಕಾಸಿಲ್ಲ, ನಾವು ನಮ್ಮ ಮಕ್ಕಳಿ ನಾವಿದ್ದೀವಿ. ಇಷ್ಟೇ ನಮ್ಮದು ಅಧಿಕಾರ. ನಮಗೆ ಪಂಚಾಯತಿ ಬೇಕು, ನಗರಸಭೆ ಬೇಡ. ನಗರಸಭೆ ಬಂದರೆ ಏನು ತೊಂದರೆ ಆಗುತ್ತೆ ಅಂತ? ನಮಗೆ ತೊಂದರೆನೇ ಅಂತ ಬೇಡ ಅಂತ ಹೇಳ್ತಾ ಇರೋದು. ನಮಗೆ ನಗರಸಭೆ ಬೇಡ, ನಮಗೆ ಪಂಚಾಯತಿ ಬೇಕು. ದುಡ್ಡು ಕೊಟ್ಟು ತುಂಬ್ಕೊಯ್ತಾರೆ ಜನನ. ನಮ್ಮ ಅಧಿಕಾರ ನಮ್ಮ ಮಕ್ಕಳಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಮ್ಮ, ನಗರಸಭೆ ಯಾಕೆ ಬೇಡ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಬಡವರು ಶ್ರೀಮಂತರು ಎಲ್ಲ ಇದ್ದಾರೆ ಸ್ವಾಮಿ. ಏನಂದರೆ ಬಡವರು ಕೂಲಿಗೆ ಇಟ್ಟುನೂರು. ನಗರಸಭೆ ಆದಮೇಲೆ ದುಬಾರಿ ಅವ್ರಿಗೆ ಕೆಲಸ ಬೀಳ್ತದೆ, ಡಬಲ್ ಬೀಳ್ತದೆ. ಅಲ್ಲಿಗೆ ಕಟ್ಟಾರೋ, ಅವರು ಊಟನೇ ಮಾಡೋರೋ, ಮಕ್ಕಳನ್ನೇ ಸಾಕಾರೋ. ಕುಡ್ಕುವಂಥ ಗಂಡನ ಕಟ್ಕೊಂಡಿರ್ತಾರೆ, ಗಂಡನೇ ತಂದಾಕನೇ ಇವರು ಕೆಲಸ ಮಾಡಬೇಕು. ಅದಕ್ಕೋಸ್ಕರಕ್ಕೆ ನಮಗೆ ನಗರಸಭೆ ಬೇಕಿಲ್ಲ, ನಮಗೆ ಗ್ರಾಮ ಪಂಚಾಯತಿ ಬೇಕೇ ಬೇಕು. ಏಕೆ ನಮಗೆ ಏನಾದ್ರು ಉಪಯೋಗಕ್ಕೆ ಹಾಗೆ ಆಯ್ತದೆ. ಒಂದು ಲೋನ್ ಮಾಡ್ತಾರೆ, ಆ ಬಡವೆ ಏನು ವಿಧವೆ ಇರ್ತಾಳೆ, ಆಗ ಮನೆ ಕಟ್ಕೋಬೇಕು, ಅವಳು ಸಡ್ಡಲ್ಲಿರ್ತಾಳೆ. ಅದಕ್ಕೆ ಈ ನಗರಸಭೆಯಲ್ಲಿ ಕೊಡೋಲ್ಲ ಅನ್ನೋ ಅಭಿಪ್ರಾಯಕ್ಕೆ ಇವರು ಸತ್ಯಾಗ್ರಹ ಹೂಡಿದ್ದಾರೆ. ಓಕೆ, ಯಾರೆಲ್ಲ ಬಂದಿದ್ರು ಸತ್ಯಾಗ್ರಹಕ್ಕೆ, ಪ್ರತಿಭಟನೆಯಲ್ಲಿ ಯಾರೆಲ್ಲ ನಿಮ್ಮ ಸಮಸ್ಯೆನ ಆಲಿಸಿದ್ರು ಅಂತ? ಅಶೋಕ್ ಅವ್ರು ಬಂದಿದ್ರು, ಚೆಲೂರ ಸ್ವಾಮಿ ಬಂದಿದ್ರು, ಸ್ವಾಮಿಯಣ್ಣ ಬಂದಿದ್ರು. ಇವರೆಲ್ಲ ಬಂದು ಮಾಡವ್ರೆ ಸ್ವಾಮಿ. ಯಾಕೆ ನಗರಸಭೆ ಬೇಡ ಅಂತಿದ್ದೀರಾ? ನಗರಸಭೆ ಈಗ ಇಲ್ಲಿ ಪಂಚಾಯತಿಯಿಂದ 25 ರೂಪಾಯಿ ಬಿಲ್ ಕಟ್ತಾರೆ, ನೀರಿನ ಬಿಲ್ಲ. ಅಲ್ಲಾದ್ರೆ 300 ರೂಪಾಯಿ ಕಟ್ಟಬೇಕಾಗ್ತದೆ. ಎಲ್ಲಿಂದ ತಂದು ಕಟ್ಮ ನಾವು ಕೂಲಿಗೆದಿ? ಎಲ್ಲಿಂದ ಕಟ್ಮ ಕೂಲಿಗೆದಿ? ಆಮೇಲೆ ಸಾಲ್ತಿಗೆ ನಾವು ಬಡವರು ಜಾಸ್ತಿ ಇದ್ದೀವಿ. ನಾವು ಬಡವರು ಕಂದಾಯ ಕಟ್ಟಬೇಕು. ಕೆಲವ್ರಿಗೆ ಹಕ್ಕುಪತ್ರಗಳಿಲ್ಲ. ನಮಗೆ ಹಕ್ಕುಪತ್ರಗಳು ಇಲ್ಲದ ದೇಶದಿಂದ ನಿಮ್ಮ ಮನೆಗೆ ಜಾಗ ಖಾಲಿ ಮಾಡಿ ಅಂತಾರೆ ನಗರಸಭೆಯವರು. ಆಗ ನಾವು ಎಲ್ಲಿಗೆ ಹೋಗೋಣ ಹೇಳಿ? ಈಗ ನಗರಸಭೆಗೆ ಸೇರ್ಕೊಳ್ಳೋದೆ ಅಂತ ಅಂದಮೇಲೆ ಈಗ ನಮ್ಮ ಊರಲ್ಲಿ ಒಂದೇ ಒಂದು ನಲ್ಲಿ ಇತ್ತು. ನಮ್ಮ ಇದು ತಾವಿಂದುವೆ 70-80 ವರ್ಷದಿಂದ ಇಲ್ಲಿಂದ. ಆಗ ಈಗ ನಲ್ಲಿ ಕಿತ್ತಾಕಿದ್ದಾರೆ. ನಾವು ಒಂದು ಕಾರ್ಯ ಮಾಡ್ಬೇಕು, ಏನಾರ ಮಾಡಬೇಕು, ಒಂದು ಮಡಕೆ ತಗೋಬೇಕು ಅಂದ್ರೆ ಮೀಸಲು ನೀರು ತಗೋಬೇಕು, ಒಂದು ಅಕ್ಕಿ ತೊಳಿಬೇಕು, ಮಾಡಿ ಹಬ್ಬ ಮಾಡಬೇಕು, ಅಕ್ಕಿ ತೊಳಿಬೇಕು. ನಮಗೆ ನಲ್ಲಿ ಇಲ್ಲ, ಬೋರ್ ಇಲ್ಲ. ನಾವು ಯಾರು ತಕೋಮ್ಮ ಆಗ ನೀರು ಹಿಡ್ಕೋಕೆ? ಈಗ ಕಳೆದ 6 ತಿಂಗಳಿಂದ ನಲ್ಲಿ ಇದಾಗದೆ, ಅದೇ ರಿಪೇರಿ ಮಾಡಿಸ್ಕೊಡ್ಲಿಲ್ಲ. ನಾವು ಬಡವ್ರು ಏನು ಮಾಡಮ್ಮ? ನಗರಸಭೆಗೆ ಸೇರ್ಕೊಂಡ್ಮೇಲೆ ಒಂದು ಕೇಳು ಕಂದಾಯ ಕಟ್ಬೇಕಾಯ್ತದ. ನಾವು ಎಲ್ಲಿಂದ ಕಟ್ಟೋಣ ನಾವು ಹೇಳಿ? ಪಂಚಾಯತಿಲಾದ್ರೆ ಕಮ್ಮಿ ಬೀಳ್ತದೆ ನಮಗೆ. ನಾವು ಏನೋ ಆಗ್ಬೋದು. ನಗರಸಭೆ ಬೇಡ ಅಂತ. ಬೇಡಕ್ಕೆ ಬೇಡ ನಗರಸಭೆ. ಗೊರವನಹಳ್ಳಿಯ ಗ್ರಾಮಸ್ಥೆ ಸುಜಯ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸುಜಯ್ ಅವರೇ, ನೀವು ಕೂಡ ಪ್ರತಿಭಟನೆ ಭಾಗವಹಿಸಿರಿ. ನಗರಸಭೆ ಯಾಕೆ ಬೇಡ, ಪಂಚಾಯತಿ ಯಾಕೆ ಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತ? ನಮಗೆ ಪಂಚಾಯತಿ ಇದ್ದರೆ ಎಲ್ಲ ಅನುಕೂಲನೂ ಇದೆ. ನಗರಸಭೆ ಬಂದರೆ ನಮ್ಗೆ ಯಾವುದೇ ರೀತಿ ಅನುಕೂಲ ಇರೋದಿಲ್ಲ. ಅದಕ್ಕೆ ನಮಗೆ ಪಂಚಾಯತಿನೇ ಬೇಕು ಅಂತ ನಾವು ಎಲ್ಲ 83 ದಿವಸದಿಂದ ಕೂತಿದ್ದೀವಿ. ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ರು, ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಅನ್ನುವಂಥದ್ದು ಹೇಳಿದ್ರು. ನೀವಿದ್ರ ಸ್ಥಳದಲ್ಲಿ, ಏನಾಯ್ತು ಅವತ್ತು ಘಟನೆ? ಆದರೆ ಅವ್ರು ಬಂದು ಶಾಂತ ರೀತಿಯಲ್ಲಿ ಯಾವುದನ್ನು ಕೇಳಲಿಲ್ಲ. ಅವರು ಏಕ್ತಮ್ ಬಂದು ಎಲ್ಲ ರೌಡಿಗಳ ಥರ ಪ್ರಜಾರ್ಗಳು ನುಗ್ಗುದ್ದೆ ಎಲ್ಲ ಇದ್ದು ಎಳೆದು ಬಿಸಾಕೋದು, ಸಿಕ್ಕಾಬಟ್ಟೆ ಕೈ ಕಾಲು ಏನೂ ನೋಡಲಿಲ್ಲ. ಪೊಲೀಸ್ಗೆ ಪವರ್ ಕೊಟ್ಟವ್ರೆ, ಸ್ಟಾರ್ ಕೊಟ್ಟವ್ರೆ, ಓಕೆ. ಆದರೆ ಈ ಲೇಡೀಸ್ ಮೇಲೆ ಇಷ್ಟೆಲ್ಲ ಅಧಿಕಾರ ಮಾಡುವಷ್ಟು ಯಾರೂ ಕೊಡಲಿಲ್ಲ, ಎಲ್ಲೂ ಕೊಡಲಿಲ್ಲ. ಇಂದಿರಾ ಗಾಂಧಿ ಅಂತವರು ರಾಜ್ಯ ಆಳಿದ್ದಾರೆ. ಲೇಡೀಸ್ಗೆ ಅಷ್ಟೊಂದು ಪವರ್ ಇದೆ, ಅಷ್ಟು ಗೌರವ ಇದೆ, ಮಹಿಳೆಗೆ ಅಷ್ಟೊಂದು ಮರ್ಯಾದೆ ಇದೆ. ಆದರೆ ಇವರು ಮಹಿಳೆ ಅಂತೇ ನೋಡಲಿಲ್ಲ. 4 ಇಜ್ಜರು ತಂದಿದ್ರು, ಎಷ್ಟೊಂದು ಜನಗಳ ಕಾಲು ಕಸವಾಗಿ ಫಿಲಮೇಲೂ ಥರ ಆ ಥರ ಮಾಡಲಿಲ್ಲ. ನಾವು ರಿಯಲ್ಲಾಗೆ ನೋಡ್ಬಿಟ್ಟು ನಮ್ಮ ಗೊರವನಹಳ್ಳಿಗೆ ಯಾವತ್ತೂ ಇಷ್ಟೊಂದು ಪೊಲೀಸ್ ಬಂದಿಲ್ವಂತೆ. ಆ ಕಾಲದಿಂದ ಹೇಳ್ತಾ ಇದ್ದಾರೆ. ಇವತ್ತು ಬಂದಿರುವಷ್ಟು ಪೊಲೀಸು ಯಾರೂ ನೋಡಲಿಲ್ಲ. ನಾವು ಇಷ್ಟು ಜನ ಮಹಿಳೆಯರು ಯಾವತ್ತೂ ಇಲ್ಲಿ ಬಂದು ಈ ಥರ ಕೂತ್ಕೊಂಡಿಲ್ಲ ಸತ್ಯಾಗ್ರಹ ಹುಡುಕೆ. ಅಷ್ಟೊಂದು ಜನ ಬಂದು ಆ ತಡೆಗಟ್ಟದಾಗ ಸ್ವಾಮಿಯಣ್ಣ ಬಂದರು, DC ತಮ್ಮಣ್ಣ ಬಂದರು. ಬರಬೇಕಾದವರು ಇವರೇ ಯಾಕೆ ಬಂದು ಯಾವುದನ್ನೂ ಇಷ್ಟು ಜನ ಕೂತಿರ್ಬೇಕಾದ್ರೆ ಇಷ್ಟಿಸ್ಕಂಟ ಇವ್ರು ಕೇಳ್ಬೋದಾಗಿತ್ತಲ್ಲ. ರೈತರ ಸಂಘ ಕಷ್ಟ ಏನು, ಮಹಿಳೆಯರ ಸಂಘ ಕೇಳ್ಬೋದಾಗಿತ್ತು. ಯಾರೂ ಬಂದು ಕೇಳ್ತಾನೆ ಇಲ್ಲ. ನಾವು ಇನ್ನೂ ಕೂತಿದ್ದೀವಿ. ಇದು ನಿಲ್ಲುವರೆಗೂ ನಾವು ಕೂತಿರ್ತೀವಿ. ಇಲ್ಲಿ ಗಂಟ ಆಗುತ್ತೆ, ಅದು ಅಲ್ಲಿ ಗಂಟು ಕೂತಿರ್ತೀವಿ. ಈಗ ಯಾರ ಮನೆಯಿಂದ ಏನೂ ತಂದು ಮಾಡ್ತಾ ಇಲ್ಲ. ಅವ್ರವ್ರ ಮನೆಯಿಂದ ಅವ್ರು ತಗೊಬಂದು ಎಲ್ಲ ಮಾಡ್ಕೊಂಡು ಎಲ್ಲರೂ ಒಗ್ಗಟ್ಟಿದೆ. ಹಳ್ಳಿ ಆದರೆ ಒಗ್ಗಟ್ಟಿದೆ. ಅಲ್ಲಿ ನಗರಸಭೆಗೆ ಹೋದರೆ ಯಾರೂ ಒಗ್ಗಟ್ಟಿಲ್ಲ. ಸಿಟಿಲಿ ಪಕ್ಕದ ಮನೇಲಿ ಸತ್ಮನ್ಗವ್ರಿ ಅಂದರೂ ಯಾರೂ ಬರೋದಿಲ್ಲ.
ಹಳ್ಳಿ ಆದರೆ ನಮ್ಗೆ ಏನು ಬೇಕು ಸೌಲಭ್ಯ ಕಷ್ಟ ಸುಖಕ್ಕೆ ಎಲ್ಲ ಹೋಗುತ್ತೆ. ನಮ್ಗೊಂದು ಪಂಚಾಯತಿಲಿ ಒಂದು ಲೋನ್ ಬೇಕಲ್ಲಿ ಒಂದು ಏನಾದರೂ ಹೆಲ್ಪ್ ಇದ್ದರೆ ಎಲ್ಲರೂ ಸೌಲಭ್ಯ ಮಾಡಿಕೊಡ್ತಾರೆ. ಅಲ್ಲಿಗೆ ಹೋದರೆ ನಾವು ದಣ್ಕಂಡು ಇಲ್ಲಿಂದ ಮದ್ದೂರಿಗೆ ಹೋಗುವಷ್ಟರಲ್ಲಿ ಅಲ್ಲಿ ಯಾರ್ಯಾರ ತಲೆನೇ ಇರುತ್ತೆ. 100 ಜನ ಬರುವಷ್ಟರಲ್ಲಿ ನಮ್ಮ ಹತ್ರ ಏನೂ ಬರೋದಿಲ್ಲ. ಅದು ಅಯ್ಯೋ ಇದು ತಿರುಗೇ ಸಾಕಾಯ್ತದಲ್ಲಪ್ಪ, ನಾವು ಯಾಕಾರ ಬಂದು ಅನ್ನಿಸ್ತದೆ. ನಮ್ಗೆ ಈ ಪಂಚಾಯತಿ ಇದ್ದರೆ ಎಲ್ಲ ಸೌಲಭ್ಯನೂ ಸಿಗುತ್ತೆ. ಅದಕ್ಕೆ ನಮಗೆ ಪಂಚಾಯತಿನೇ ಬೇಕು ಯಾವತ್ತಿದ್ರೂ. ಪಂಚಾಯತಿಯಲ್ಲಿರುವ ಅನುಕೂಲ ನಮಗೆಲ್ಲ ಚೆನ್ನಾಗದೆ. ಇದಕ್ಕೆ ಪುರುಷರು ಮಹಿಳೆಯರು ಎಲ್ಲರೂ ಮಾಡ್ತಾಯಿದ್ದೀವಿ. ಎಲ್ಲರೂ ಕಾಲು ಕಸವಾಗಿ ಅವನನ್ನು ಎಳೆದು ಬಿಸಾಕಿ ಪೊಲೀಸ್ ಪವರ್ ಕೊಟ್ಟವ್ರೆ, ಓಕೆ, ಅವರು ಸ್ಟಾರ್ ಕೊಟ್ಟವ್ರು, ಓಕೆ. ಆದರೆ ಈ ಥರ ಮಾಡಿದ್ದ ನಾನು ಎಲ್ಲೂ ನೋಡಿಲ್ಲ. ಹುಟ್ಟಿ ಬೆಳೆದ ತವಿಂದುವೆ ಎಲ್ಲೂ ಮಾಡಿಲ್ಲ. ಆದ್ರೆ ಈ ಥರ ಮಾಡಿದ್ರಲ್ಲ, ಈ ಥರ ಯಾವ ಮಹಿಳೆಗೂ ಮಾಡಬಾರ್ದು. ಅವರು ಎಷ್ಟು ಜನ ಮಾಡವ್ರೆ ಅಂತ ಈ ಥರ ಮಾಡಿದ್ರೆ ಎಲ್ಲಿ ಮಹಿಳೆಯರಿಗೆ ಏನು ಬೆಲೆ ಇದು, ಏನು ಗೌರವ ಇದು? ಇಂದಿರಾ ಗಾಂಧಿ ಅಂತಾರೆ ರಾಜ್ಯ ಆಳಿದ್ದಾರೆ, ಈ ಮಹಿಳೆಯರಿಗೂ ಗೌರವ ಮರ್ಯಾದೆ ಇಲ್ವಾ? ಆ ಥರ ಮಾಡಿದ್ರು ಅವರು. ಆದ್ರೂ ಭಾಳ ತೊಂದರೆ ಮಾಡಿದ್ರು ಅವ್ರಿಗೆ. ಈಗ ನಮ್ಮ ಪಂಚಾಯತಿನೇ ನಮಗೆ ಬೇಕು. ಯಾರು ಆಯ್ಕೆ ಮಾಡಿರೋದು? ನಾವು ಹಳ್ಳಿ ಜನ ತಾನೆ. ಹಳ್ಳಿ ಜನ ಮಾಡಿದ್ಮೇಲೆ ಹಳ್ಳಿಯವರು ಯೋಗಕ್ಷೇಮ ಬಂದು ವಿಚಾರಿಸ್ಬೇಕು ತಾನೆ. ಯಾಕೆ 73ದಿಂದ ಯಾಕೆ ಬಂದು ವಿಚಾರಿಸಿಲ್ಲ? ನಮಗೆ ಪಂಚಾಯತಿಗೆ ಹೋದ್ರೆ ಈಗ ನಮ್ಮ ಮನೇಲಿ ಗಂಡು ಮಕ್ಕಳಿಲ್ಲ, ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಕೆಲಸ ಆಗಲಿಲ್ಲ ಅಂದರೆ ವಾಪಸ್ ಬರಬೇಕು. ನಗರಸಭೆಗಾದರೆ ವಾಪಸ್ ನಾವು ಬರಬೇಕು. ಪುನಃ ನಾಳಕ್ಕೆ ಹೋದರೆ ಒಬ್ಬರಿದ್ದರೆ ಒಬ್ರು ಇರಲ್ಲ. ಅಲ್ಲಿ ನಮ್ಗೇನು ಸೌಲಭ್ಯ ಸಿಕ್ಕೋದು? ಇಲ್ಲಾದರೆ ನಾವು ಇವತ್ತು ಒಬ್ಬ ಇಲ್ದರೂ ಒಬ್ಬರು ಸಿಗ್ತಾರೆ. ನಮಗೆ ಪಂಚಾಯತಿನೇ ಬೇಕು. ಏನಾಯ್ತು ಅವತ್ತು ಪೊಲೀಸರು ಮತ್ತೆ ನಿಮ್ಮ ನಡುವೆ ಗ್ರಾಮಸ್ಥರ ನಡುವೆ ನೂಕುನುಗ್ಗಲಾಗತ್ತೆ, ಪ್ರಜ್ಞೆ ತಪ್ಪಿ ನೀವು ಕೂಡ ಪ್ರಜ್ಞೆ ತಪ್ಪಿ ಬಿದ್ದಿದ್ರಿ. ಏನಾಯ್ತು ಅವತ್ತು ಘಟನೆ ಅಂತ? ಇಲ್ಲಿಂದ ಪಂಚಾಯತಿ ಉಳಿಸ್ಕೋಬೇಕು ಅಂತ ಹೋರಾಡ್ಕೊಂಡು ಹೋದೋ. ಇಲ್ಲಿಂದ ತಳ್ಕೊಂಡು ಬಂದರು ಪೊಲೀಸ್ನವ್ರು. ಅಲ್ಲಿ ಮಳವಳ್ಳಿ ರೋಡ್ಗೆ ಹೋದ್ಮೇಲೆ ತಳ್ಬಿಟ್ರು. ಪ್ರಜ್ಞೆ ಇಲ್ಲದೆ ಬಿದ್ದೋಯ್ತು. ನಾವೇ ಅದಕ್ಕೋಸ್ಕರ ನಮ್ಮ ಪಂಚಾಯತಿ ಉಳಿಸ್ಕೋಬೇಕು ಅಂತ ನಾವು ಮಾಡಿದ್ವು. ನಾವು ಇನ್ನೇಂತಕ್ಕೂ ಮಾಡಲಿಲ್ಲ. ಅವ್ರು ಆ ಥರ ಮಾಡಿದ್ರು. ಈಗ ಅವತ್ತಿನಿಂದ ನಾವು ಮನೆಗೆ ಕೆಲ್ಸಕ್ಕೆ ಹೋಗದೆ ಮನೇಲೇ ಇದ್ದು. ಇವತ್ತು ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ನಿಮ್ಗೆ ಬಂದವ್ರೆ ಅಂತ ಗೊತ್ತಾದ್ಮೇಲೆ ಇಲ್ಲಿಗೆ ಬಂದದ್ದು ನಾವು ಇವಾಗ. ಓಕೆ, ಅಂದರೆ ನಿಮ್ಮನ್ನು ಯಾರು ತಳ್ಳಿದ್ರು, ಹೇಗೆ ನೂಕುನುಗ್ಗಲ್, ಹೇಗೆ ಗಲಾಟೆ ಹೇಗಾಯಿತು ಅಂತ? ಅದೇ ಪಂಚಾಯತಿ ಬೇಕು ಅಂತ ಕೇಳ್ತಿದ್ದಕ್ಕೆ ಎಲ್ಲ ತುಂಬ್ಕೊಂಡು ಹೋಯ್ತಿರೋ ಪೊಲೀಸ್ನವ್ರು ಎಲ್ಲ ತಳ್ಳಿ ಆ ಥರ ಮಾಡಿದ್ರು. ನಮ್ಮ ಪ್ರಜ್ಞೆನೇ ಇಲ್ಲ. ತಲೆ ಹೊಡೆದಾಗಿರಿ ಯಾರು ಮಾಡ್ತಿದ್ರು ನಮಗೆ? ನಮ್ಮ ಮನೇಲಿ ಯಾರು ಗಂಡಸ್ರುಗಳಿಲ್ಲ, ಹೆಂಗಸ್ರಿಗೆ ಏಕ ಉಣ್ತಾ ಇರೋದು ನಾವು. ಈಗ ನಮ್ಮ ಮಕ್ಳಿಗೆ ಯಾರು ಗತಿ ಆಯ್ತಿದ್ರು ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ? ಎಷ್ಟು ದಿನ ಸುಧಾರಿಸ್ಕೊಂಡ್ರಿ? ಒಂದು ವಾರನೇ ಆಯಿತು ಸುಧಾರಿಸ್ಕೊಂಡು. ನಾನು ಇವತ್ತೇ ಕೆಲ್ಸಕ್ಕೆ ಹೋಗಿದ್ದು. ಈ ಕೂಲಿ ಮಾಡ್ಕೊಬಂದು ಇಲ್ಲಿಗೆ ಬಂದಿರೋದು ನಾನು ಇವಾಗ. ಯಾಕೆ ನಗರಸಭೆ ಯಾಕೆ ಬೇಡ ಅಂತ ಹೇಳ್ತೀರಾ? ನಗರಸಭೆ ಬೇಡ ಸರ್. ನಮ್ಮ ನಗರಸಭೆ ಹೋಗ್ಬಿಟ್ಟು ಮದ್ದೂರಿಂದ ಹೋಗಿ ನಾವು ಯಾರು ಕರ್ಕೊಂಡು ಹೋಗ್ತಾರೆ ಕರ್ಕೊಬೋತಾರೆ? ಏನೋ ಒಂದು ಕೆಲಸ ಮಾಡಿಸ್ಕೋಬೇಕು ಅಂದರೆ ನಾವು ನಡ್ಕೊಂಡೋಗಿ ಬರೋಕ್ಕಾಗುತ್ತಾ? ನಮ್ಗೆ ಇದೇ ಬೇಕು, ಪಂಚಾಯತಿನೇ ಬೇಕು ನಮಗೆ. ನಗರಸಭೆ ಬೇಡ ನಮಗೆ. ಪಂಚಾಯತಿ ಇದ್ರೆ ಏನು ಅನುಕೂಲ ಆಗುತ್ತೆ? ಏನು ನಮ್ಗೆ ಎಲ್ಲದಕ್ಕೂ ಅನುಕೂಲ ಆಯ್ತದೆ. ಪ್ರತಿಯೊಂದಕ್ಕೂ ಅನುಕೂಲ ಆಯ್ತದೆ. ಅದಕ್ಕೋಸ್ಕರ ತಾನೇ ಹೋರಾಡ್ತಾ ಇರೋದು. ಹೋಗಿ ಬಿದ್ದು ಪ್ರಜ್ಞೆ ತಪ್ಪಿ ಬರುವಂಥ ಅವಶ್ಯಕತೆ ಏನಿತ್ತು ನಮಗೆ? ಬೇಡ, ನಗರಸಭೆನೇ ಆಗಲಿ ಅಂದ್ಬಿಟ್ಟು ತೆಪ್ಕಿರು ಒಟ್ಟಿಲಿ. ಓಕೆ, ಪಂಚಾಯತಿ ಉಳಿವಿಗಾಗಿ, ಪಂಚಾಯತಿ ಉಳಿಸ್ಕೊಳ್ಳಿಕ್ಕೋಸ್ಕರ ನೀವು ಹೋರಾಟ ಮಾಡಿದ್ರಿ? ಹೋರಾಟ ಮಾಡ್ತಾವೆ, ಪಂಚಾಯತಿ ಉಳಿಸ್ಕೋಕೆ ಹೋರಾಟ ಮಾಡ್ತಾವೆ. ಎಲ್ಲಿವರೆಗೆ ನೀವು ಹೋರಾಟವನ್ನ ಮಾಡ್ತೀರಿ? ಎಲ್ಲಿವರೆಗೆ ನೀವು ಹೋರಾಟ ಮುಂದುವರಿಸ್ತೀರಿ? ನಮ್ದು ಅಂತ ಆಗಂಟು ನಾವು ಮಾಡ್ತಾನೆ ಇರ್ತೀವಿ. ಪಂಚಾಯತಿ ನಮ್ದು ಅಂತ ಆಗಂಟು. ಇದಿಷ್ಟು ಗೊರವನಹಳ್ಳಿ ಗ್ರಾಮಸ್ಥರ ಮಾತುಗಳು, ಆಕ್ರೋಶದ ಮಾತುಗಳು. ಅಂದರೆ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಹಾಗೆಯೇ ನಗರಸಭೆ ಆಗಲಿಕ್ಕೆ ನಾವು ಬಿಡಲ್ಲ, ಗೊರವನಹಳ್ಳಿ ಗ್ರಾಮ ಪಂಚಾಯತಿ ಆಗಿಯೇ ನಮ್ಮ ಹಳ್ಳಿ ಉದ್ಧಾರ ಆಗಲಿ ಅನ್ನುವಂತಹ ಆಕ್ರೋಶದ ಮಾತುಗಳನ್ನು ಗ್ರಾಮಸ್ಥೆ ಸುಜಯ್ ಅವರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಮದ್ದೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.